ಇವತ್ತು ನಾವು ನಮ್ಮ ಕಾಲೇಜ್ ಪಕ್ಕ ಇರುವ ಒಂದು ನರ್ಸರಿಗೆ ಬಂದಿದ್ದೀವಿ. ಇದೇ ನಮ್ಮ ಕಾಲೇಜ್ ಪಕ್ಕನೇ ದಾರಿ ಇದೆ. ಕಾಲೇಜಿಗೆ ಬಂದು ಒಂದು ಸೆಮ್ ಮುಗಿಯೋಕ್ಕೆ ಬಂದ್ರೂ ಇಲ್ಲಿಂದ ಅಕ್ಕಪಕ್ಕದ ವಾತಾವರಣ ನೋಡೋಕ್ಕೆ ಆಗಿಲ್ಲ. ಇವತ್ತು ಫಸ್ಟ್ ಟೈಮ್ ಹೋಗ್ತಿದ್ದೀವಿ. ಎಂಟರ್ ಆದ ತಕ್ಷಣ ಇಲ್ಲಿನ ವಾತಾವರಣ ಹೀಗಿದೆ, ನೀವು ಕೂಡ ನೋಡ್ಬೋದು. ಇಲ್ಲಿ ಗಿಡಗಳನ್ನು ಸ್ಟ್ರೇಟಾಗಿಯೇ ಬೆಳೆಸೋದಕ್ಕಾಗಿ ಅಕ್ಕಪಕ್ಕದಲ್ಲಿ ಚಿಗುರು ಹೊಡೆದು ಕೊಂಬೆಗಳ ಥರ ಬರ್ತಾವಲ್ಲ ಅಂಥವನ್ನೆಲ್ಲ ಇಲ್ಲಿ ಕಟ್ ಮಾಡ್ತಿದ್ದಾರೆ. ಇಲ್ಲಿ ಗಿಡಗಳನ್ನಂತೂ ತುಂಬ ಚೆನ್ನಾಗಿ ಹೊಂದಿಸಿ ಇಟ್ಟಿದ್ದಾರೆ. ಅದರಲ್ಲಿ ಒಂದೇ ತಳಿಯ ಗಿಡಗಳನ್ನು ಒಂದೊಂದು ಗ್ರೂಪ್ಗಳನ್ನಾಗಿ ಒಂದು ಸೈಡಲ್ಲಿ ಇಟ್ಟಿದ್ದಾರೆ. ಅದು ನೋಡೋಕ್ಕಂತೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ. ಇಲ್ಲಿ ಗಿಡಗಳನ್ನು ಬೆಳೆಸ್ಬೇಕಂದ್ರೆ ಅವರು ಕೆಂಪು ಮಣ್ಣನ್ನೇ ಯೂಸ್ ಮಾಡ್ತಾರೆ. ಯಾವ ಬೀಜ ಇದು? ಆಂಧ್ರ ಬೀಜನ. ಇಲ್ಲಿ ಬಂದವರಿಗೆ ಕೂತ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಇದೆ, ಆರಾಮಾಗಿ ರೆಸ್ಟ್ ತಗೊಂಡು ಹೋಗ್ಬೋದು. ಈ ನರ್ಸರಿಗೆ ಇವರೇ ಇನ್ಚಾರ್ಜ್ ಅಂತೆ. ಈ ನರ್ಸರಿಯಲ್ಲಿ ಗಂಧದ ಮರ ಕೂಡ ಇದೆ, ಇಲ್ಲಿ ನೋಡ್ಬೋದು ನೀವು. ಪಕ್ಕದಲ್ಲಿ ಹುಂಚೆ ಮರ ಇತ್ತು, ಈ ಮರ ತುಂಬ ಹುಂಚೆ ಹಣ್ಣೆ ತುಂಬಿಕೊಂಡಿದ್ವಿ. ನೋಡಿ ನಾವು ಸುಮ್ಮನೆ ಇರ್ತೀವ, ಅದನ್ನ ಹರಿದು ತಿನ್ನೋ ತನಕ ಮನಸ್ಸಿಗೆ ತೃಪ್ತಿ ಅನ್ಸಲ್ಲ. ನಾವು ರಿಟರ್ನ್ ಬರುವಾಗ ಕೋತಿಗಳನ್ನ ನೋಡಿದ್ವಿ. ಇವು ನೋಡಿದ್ರಾದ್ಮೇಲೆ ಗೊತ್ತಾಯ್ತು ಇದು ಕೋತಿಗಳದ್ದೇ ಸಾಮ್ರಾಜ್ಯ ಅಂತ. ಇದೇ ಇವತ್ತಿನ ನಮ್ಮ ಕಾಲೇಜ್ ಪಕ್ಕದಲ್ಲಿರುವ ಒಂದು ನರ್ಸರಿಯ ವಿಡಿಯೋ ಆಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.